ರಾತ್ರಿ ನೀರು ಕಂಟಿನ್ಯೂ ಒಂದು 4-5 ದಿವಸ ಕೊಟ್ಟಿಲ್ಲ. ಮೇಲೆ ಒಂದ್ 2 ಟ್ರಿಪ್ ಕೊಟ್ಟಿದ್ವಿ, ಆಮೇಲೆ ಕೊಡಕ್ ಆಗೇ ಇಲ್ಲ. ರಾತ್ರಿ ನೀರು ಕಂಟಿನ್ಯೂ ಒಂದು 4-5 ದಿವಸ ಕೊಟ್ಟಿಲ್ಲ. 5 ದಿವಸ ನೀರೇ ಕೊಟ್ಟಿಲ್ಲ. 5 ದಿವಸ ನೀರೇ ಕೊಟ್ಟಿಲ್ಲ. ಆದ್ರೂ ಅಡ್ಜಸ್ಟ್ ಆಗಿದೆ. ಯಾವತ್ ನೀರ್ ಕೊಟ್ಟಿದ್ರಿ ಇವಾಗ ಲಾಸ್ಟ್? ರಾತ್ರಿ 1 ಅವರ್ ಕೊಟ್ಟಿದ್ವಿ ಅಷ್ಟೇ. ರಾತ್ರಿ 1 ಅವರ್ ರಾತ್ರಿ ನೀರ್ ಕುಡದೆ ಆದ್ಮೇಲೆ ರಾತ್ರಿ 1 ಅವರ್ ನೀರ್ ಕೊಟ್ಟಿರ? ರಾತ್ರಿ 1 ಅವರ್. ಇಷ್ಟ ದಿನ ನೀರೇ ಕೊಟ್ಟಿಲ್ಲ? ನೀರೇ ಇಲ್ಲ. ಕರೆಂಟ್ಗಳೇ ಇಲ್ದ ನೀರಲ್ಲಿ ಕೊಡೋದು. ಕರೆಂಟ್ ಪ್ರಾಬ್ಲಮ್. ನಮಸ್ತೆ, ಮಂಜುನಾಥ್ ಅಂತ. ಯಾವ ಊರು, ಯಾವ ತಾಲೂಕು? ದೊಡ್ಡಗಡ್ತೂರು, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ಓಕೆನಾ, ಹೇಳಿ. ನಿಮ್ ತೋಟ ಇಷ್ಟು ಗ್ರೀನಿಶ್ ಆಗೈತಲ್ಲ, ಈ ಟೈಮ್ ಅಲ್ಲಿ ನಿಮ್ಗೆ ಬೇರೆಯವ್ರ ತೋಟಗಳಿಗೂ ಇದಕ್ಕೂ ನೋಡಿದ್ರೆ ನಮ್ಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಬಾಡ್ತಾ ಇರುತ್ತೆ ಗಿಡ. ಹೌದು, ನಮ್ದು ಬಾಡ್ತಾ ಇಲ್ಲ. ಬಾಡಿಲ್ಲ. ಏನು ನಾವು ಜಲರಕ್ಷೆ ಬಿಟ್ಟಿದೀವಿ, ಬಿಟ್ಟು 15 ದಿವಸ ಆಗಿದೆ. ಅದರಿಂದ ಎಲೆ ತೇವಾಂಶನ ಬಿಡ್ತಾ ಇಲ್ಲ, ತೇವಾಂಶನ ಎಳೆದು ಇಟ್ಕೊಳ್ತಾ ಇದೆ. ಅದರಿಂದ ಗ್ರೀನಿಶ್ ಇನ್ನೊಂದು ಎಲ್ಲ ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ನೀರಿಗೂ ಪ್ರಾಬ್ಲಮ್ ಆಯ್ತು, ಕರೆಂಟ್ಗಳು ಪ್ರಾಬ್ಲಮ್ ಆಗಿ. ಆ ಪ್ರಾಬ್ಲಮ್ ಆದವಾಗ ಈ ಜಲರಕ್ಷೆ ಬಿಟ್ಟಿರೋದ್ರಿಂದ ಅಡ್ಜಸ್ಟ್ ಆಗ್ತಾ ಇದೆ. ಎಷ್ಟು ದಿನ ಆಯ್ತಾನ ಜಲರಕ್ಷೆ ಬಿಟ್ಟು? ಜಲರಕ್ಷೆ ಬಿಟ್ಟು 15 ದಿವಸ ಆಗಿದೆ. 15 ದಿವಸ ಜಲರಕ್ಷೆ ಬಿಟ್ಟ ಮೇಲೆ ನೀರುಗಳಲ್ಲಿ ಯಾವ ತರ ಕೊಡ್ತಾ ಇದೀರಾ? ನೀರುಗಳು ಎಲ್ಲಿ ಜಲರಕ್ಷೆ ಬಿಟ್ಟ ಮೇಲೆ ಒಂದ್ 2 ಟ್ರಿಪ್ ಕೊಟ್ಟಿದ್ವಿ, ಆಮೇಲೆ ಕೊಡಕ್ ಆಗೇ ಇಲ್ಲ. ರಾತ್ರಿ ನೀರು ಕಂಟಿನ್ಯೂ ಒಂದು 4-5 ದಿವಸ ಕೊಟ್ಟಿಲ್ಲ. 5 ದಿವಸ ನೀರೇ ಕೊಟ್ಟಿಲ್ಲ. 5 ದಿವಸ ನೀರೇ ಕೊಟ್ಟಿಲ್ಲ. ಆದ್ರೂ ನಿಮ್ಗೆ ಗಿಡ ಫುಲ್ ಗ್ರೀನಿಶ್, ಸ್ಮೂತ್ ಇದೆ ಎಲೆ ಎಲ್ಲಾನು, ರಫ್ ಇಲ್ಲ. ನೋಡಿ, ಏನಾದ್ರೂ ಒಂಚೂರು ಈಗ ನೋಡ್ರಿ 12 ಗಂಟೆ ಟೈಮ್ ಇದೆ. 12 ಗಂಟೆ ಏನಾದ್ರೂ ಎಲೆ ಸೊಕ್ಕೋದಾಗ್ಲಿ ಏನೋ ಒಂಥರ ಬಾಡೋದಾಗ್ಲಿ ಏನೂ ಇಲ್ಲ ಇದ್ರಲ್ಲಿ. ಏನು ಇಲ್ಲ. 38 ಟೆಂಪರೇಚರ್ ಬೀನ್ಸ್ ಇಷ್ಟು ಚೆನ್ನಾಗಿ ಬಂದಿರೋದು. ಹೌದೌದು. ಹೂವು ಆಗಿರ್ಲಿ ಏನೇ ಆಗಿರ್ಲಿ. ಸ್ಪ್ರೇಸ್ ಏನೇನ್ ಮಾಡಿದೀರ? ಸ್ಪ್ರೇಸ್ ಫಸ್ಟ್ ಸಂತೋಲ್ ಒಂದ್ ಕೂಡ ಕೊಟ್ಟಿದೀವಿ, ಸ್ಯಾಂಟಲ್. ಆಮೇಲೆ ಆಕ್ಸಿವೆಜ್ನು ಎಕ್ಸ್ಟ್ರಾ ಒಂದ್ ಕೊಟ್ಟಿದ್ವಿ. ಎಕ್ಸ್ಟ್ರಾ ಕೊಟ್ಟಿದ್ರಿ? ಎರಡೇ ಸ್ಪ್ರೇ. ಮತ್ತೆ ಕೂಲೆಂಟ್ಗೆ ಇದು ಕೊಟ್ಟಿದ್ವಿ. ಕೂಲೆಂಟ್ಗೆ ಇದು ಕೊಟ್ಟಿದ್ವಿ. ಕೂಲಿಂಗ್ ಸೆಟ್ ಆಗ್ತಾ ಇದೆ, ಬರ್ತಾ ಇದೆ. ಇನ್ನ ಇವಾಗ ಎಷ್ಟು ಒಂದು 25 ದಿವಸ ಆಗಿದೆ. ನೋಡ್ಬೋದು, ಇಲ್ಲೇ ನೋಡ್ಬೋದು ನೋಡಿ ಹೂವು ಪಿಂದೆ ಯಾವ ತರ ಸೆಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಪ್ರತಿ ತೋಟನು ಫುಲ್ ಇಲ್ಲೇ ಎಲ್ಲ ಗ್ರೀನಿಶ್. ಹೌದೌದು. ಇನ್ನು ಎಲ್ಲ ಬಾಡೋದು ಇಲ್ಲ, ಯೆಲ್ಲೋ ಕಲರ್ ಇನ್ನೊಂದು ಏನು ಬರ್ತಾ ಇಲ್ಲ. ಜಲರಕ್ಷೆ ಯೂಸ್ ಮಾಡ್ಕೊಂಡಿರೋದಕ್ಕೆ ನಿಮ್ಗೆ ಹೆಂಗ ಅನ್ಸ್ತೈತೆ? ಒಳ್ಳೆ ಬೆನಿಫಿಟ್ ಇದೆ. ಒಳ್ಳೆ ಬೆನಿಫಿಟ್ ಇದೆ. ಈಗ ಮತ್ತೆ ಬಿಡ್ಬೇಕು ಅನ್ಕೊಂಡಿದ್ದೀರಾ? ಬಿಡ್ತೀವಿ 5 ಕೆಜಿ 5 ಲೀಟರ್ ಕ್ಯಾನ್ ತಂದು ಟೊಮೆಟೊಗೂ ಮತ್ತೆ ಇದಕ್ಕೂ ಎರಡಕ್ಕೂ ಸೇರಿ ಬಿಡ್ಬಿಡೋಣ ಅಂತ. ಟೊಮೆಟೊ ಅದು ಏನು ಒಳ್ಳೆ ಬಂದಂಗೆ ಬರ್ತಾ ಇದೆ. ಓಕೆನಾ, ಥ್ಯಾಂಕ್ ಯು ಸರ್.